ಶೈಕ್ಷಣಿಕವಾಗಿ ಅತಿ ಹಿಂದುಳಿದಿರುವಂತಹ ಚಿತ್ರದುರ್ಗ ನಗರದ ಗಾರೆಹಟ್ಟಿ ಬಡಾವಣೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿಥಿಲಾವಸ್ಥೆಯನ್ನ ತಲುಪಿದೆ. ಸ್ವತಂತ್ರ ಪೂರ್ವದ ಸರ್ಕಾರಿ ಶಾಲೆ ನಿರ್ಮಾಣವಾಗಿ 88 ವರ್ಷಗಳೇ ಕಳೆದಿವೆ. ಆದರೆ ಒಮ್ಮೆಯೂ ಸುಣ್ಣ ಬಣ್ಣ ಕಂಡಿಲ್ಲ ಈ ಶಾಲೆ. ಹೀಗಾಗಿ ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿರುವ ಶಾಲಾ ಕಟ್ಟಡದಲ್ಲಿ ವಿದ್ಯಾರ್ಥಿಗಳು ಪ್ರಾಣ ಭಯದಿಂದಲೇ ಪಾಠ ಕೇಳುವಂತಾಗಿದೆ. ಬೀಳುವ ಹಂತದಲ್ಲಿರುವ ಶಾಲೆಗೆ ಬರೋಕೆ ಹಿಂದೇಟನ್ನ ಹಾಕ್ತಿದ್ದಾರೆ ವಿದ್ಯಾರ್ಥಿಗಳು. 56 ಜನ ವಿದ್ಯಾರ್ಥಿಗಳು ಇಲ್ಲಿ ಓದ್ತಾ ಇದ್ರು ಸಹ ಅವರ ಪ್ರಾಣಕ್ಕೆ ರಕ್ಷಣೆಯೇ ಇಲ್ಲ ಎಂಬಂತಾಗಿದೆ. ಮಳೆ ಬಂದಾಗ ಸೋರುವಂತಹ ಕಟ್ಟಡದಲ್ಲಿ ಹೊಡೆದ ಮೇಲ್ಛಾವಣಿಯ ಹೆಂಚುಗಳು ಮೈ ಮೇಲೆ ಬೀಳುವ ಭೀತಿ ವಿದ್ಯಾರ್ಥಿಗಳಲ್ಲಿದೆ. ಹೀಗಾಗಿ ವಿದ್ಯಾರ್ಥಿಗಳು ನಿತ್ಯ ಪ್ರಾಣ ಭಯದಲ್ಲೇ ಪಾಠವನ್ನ ಕೇಳುವಂತಾಗಿದೆ. ಮಕ್ಕಳು ಕುತ್ಕೊಳ್ಳೋಕ್ಕೆ ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳ್ತಾರೆ ಸರ್. ರಿಪೇರಿ ಯಾರೂ ಬಂದು ಮಾಡಿಲ್ಲ ಇದುವರೆಗಾಗಲಿ. ಸರ್ಕಾರ ಅವ್ರು ಯಾರೂ ಬಂದು ನೋಡ್ತಾ ಇಲ್ಲ ಇಲ್ಲೇನು ಸಮಸ್ಯೆ ಐತಂತ. ಮಳೆ ಬಂದರೆ ಭಯ ಪಡ್ತಾರೆ, ಹಂಚು ಬೀಳ್ತದೆ, ಪೋಲ್ಸ್ ಎಲ್ಲ ಬೀಳ್ತದೆ ತಲೆ ಮೇಲೆ. ಅದಕ್ಕೂ ಮುಂಚೆ ಸರ್ಕಾರ ಸ್ವಲ್ಪ ಬಿಲ್ಡಿಂಗ್ ಕಟ್ಟಿ ವ್ಯವಸ್ಥೆ ಮಾಡಿಕೊಟ್ರೆ ಮಕ್ಕಳಿಗೆ ಇಲ್ಲೇ ಚೆನ್ನಾಗಿ ಓದ್ತಾರೆ ಅಂತ. 1937ನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿರೋ ಶಾಲೆ ಇದು. ಆದರೆ ಇದುವರೆಗೂ ಶಾಲಾ ಬಿಲ್ಡಿಂಗ್ ಯಾವುದೇ ರಿಪೇರಿ ಕಾಣದೆ ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿದೆ. ಮಕ್ಕಳ ಕಲಿಕೆಗೂ ಕೂಡ ತುಂಬ ತೊಂದರೆ ಆಗಿದೆ ಇದರಿಂದ. ಇಲ್ಲಿ ಮಕ್ಕಳು ಮಳೆಗಾಲದಲ್ಲಿ ಕೂತು ಕಲಿಯುವಾಗ ತುಂಬ ಭಯ ಪಡ್ತಾ ಇದ್ದಾರೆ. ಈ ನಮ್ಮ ಡಿಪಾರ್ಟ್ಮೆಂಟು ಕೂಡ ಇದ್ರ ಬಗ್ಗೆ ಸಾಕಷ್ಟು ಇದೆಲ್ಲ ಮಾಡಿ ಈಗ KMERCಯಲ್ಲಿ ಹಣ ಇದಕ್ಕೆ 19 ಲಕ್ಷದವರೆಗೂ ನಾನು ರಿಪೇರಿ ಹಣವನ್ನು ನಮ್ಮ BO ಸರ್ ಅವರು ಹಾಗೂ ನಮ್ಮ DDP ಸರ್ ಅವರು ಅವರೆಲ್ಲರ ಹತ್ರ ಚರ್ಚೆ ಮಾಡಿ ಅವರು ಕೂಡ ಒಪ್ಕೊಂಡು ನಮ್ಮ ಶಾಲೆಗೆ 19 ಲಕ್ಷದವರೆಗೂ KMERC ಇದರಿಂದ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಅತಿ ಶೀಘ್ರದಲ್ಲಿ ಈಗ ರಿಪೇರಿ ಆಗುತ್ತೆ ಈ ಬಿಲ್ಡಿಂಗು.